ನನಗೋಸ್ಕರ ಅಲ್ಲದಿದ್ರು ನಿಮ್ಮಿಬ್ಬರಿಗೋಸ್ಕರ ನಾನು ನಿಮ್ಮ ಜೊತೆ ಬರ್ತೇನೆ. ಹಾಗಿದ್ರೆ ನಿಧಿ ಸಿಕ್ಕರೆ ನೀನು ಪಾಲ್ಕೊಳ್ಳಂಗಿಲ್ಲ. ಇಪ್ಪೇ ನಾನು ನಿಮ್ಮ ಹತ್ರ ಎಂತ ಕೂಡ ಕೇಳುದಿಲ್ಲ. ಆದರೆ ಸಿಕ್ಕ ನಿಧಿಯಲ್ಲಿ ನಿಮ್ಮಿಬ್ಬರಿಗೆ 10% ಮಾತ್ರ ಕೊಡೋದು. ನೆಲ ಆಗಿಯಕ್ಕೆ ಶುರು ಮಾಡಿಬಿಟ್ರು. ಇವ್ರಿಗೇನೋ ನಿಧಿ ಇರೋ ಗುರ್ತು ಸಿಕ್ಕಿದ್ದ. ಜಾನಿ ಭಯ್ಯ, ಯಾವುದೋ ನಿಧಿ ಸಿಗ್ತದೆ ಅಂತೇಳಿ ಓಪನ್ ಮಾಡಿದ್ರೆ ಅದರಲ್ಲಿ ಬಂಧಿಸಲ್ಪಟ್ಟ ಕುಲೆ ಹೋಯ್ತು. ಅಣ್ಣಪ್ಪನವ್ರೆ, ನಿಧಿ ನಿಧಿ ಅನ್ಕೊಂಡು ಊರಿಗೆ ದಯ್ಯ ಬಿಟ್ಬಿಟ್ರಲ್ಲ. ಇನ್ನು ನಮ್ಮ ಕತೆ ಯಾನಾಗ್ಬೇಡ. ಗೌಡ್ರೆ, ನೀವ್ ಯಾವಾಗ ಬಂದ್ರಿ? ಬಂದದಲ್ಲ, ನಿಮ್ಮ ಇಂಚೋರೆ ಇದ್ದಿ. ಗೌಡ್ರೆ, ಪಂಚಾಯತಿ ಆಫೀಸ್ ಕ್ಯಾಂಟೀನ್ಗೆ ಯಾಕೆ ಬಂದು ಕೂತ್ಕೊಂಡ್ರಿ? ಭಟ್ರು ಬಂದು ಬಜ್ಜಿ ಬೇಯಿಸ್ಕೊಟ್ರಂತೆ, ಬಾಯಿಗೆ ಹಾಕೊಳ್ಳವಂತ. ಅಮ್ಮ, ಓ ಡಂಗರಾಜ, ನಿಧಿ ತೋರಿಸ್ತೇನೆ ಅಂತೇಳಿ ನಮಗೆ ವಿಧಿಯನ್ನೇ ತೋರಿಸಿಬಿಟ್ರಲ್ಲ. ಐ ಲೈಕ್ ಇಟ್. ಮೊದ್ಲೇ ಎದ್ರುಕೊಂಡು ಸಾಯ್ತಾ ಇದೀನಿ, ವಿಧಿಗಿದಿ ಅಂತ ಇನ್ನೂ ಎದುರಿಸ್ತೀಯಲ್ಲೋ. ಜಾನಿಬಾಯ್, ಆ ಗುಂಡಿಯಿಂದ ಯಾವ್ದೋ ಆತ್ಮ ಆಚೆ ಹೋಗಿರೋದು ಅಂತ ಗ್ಯಾರಂಟಿ. ಅಕಸ್ಮಾತ್ ಆತ್ಮ ನಮ್ಮ ಬೆನ್ನಿಂದ ಬಿದ್ಬಿಟ್ರೆ ಮನೆ ಮುದ್ದೆ ಮಾರಿಗುಡಿ ನಿದ್ದೆ ಆತ್ಮ ನಿಮ್ಮಿಂದ ಬರ್ತದೋ ಇಲ್ಲ ನೀವೇ ಆತ್ಮ ಆಗ್ಬಿಡ್ತಿರೋ. ನಮಗೂ ಇದಕ್ಕೂ ಸಂಬಂಧ ಇಲ್ಲ, ನಾವು ಬತ್ತೀವಿ, ಹೋಗಿ ಮನೆ ಕತ್ತೀವಿ. ವೈರಿಂಗ್ ಮಾಸ್ಟ್ರೆ, ಈ ನಿಧಿಯ ಹುಡುಕಾಟದಲ್ಲಿ ನಿಮ್ಮದು ಪಾಲು ಕೂಡ ಉಂಟು, ಗೊತ್ತಾಯ್ತಲ್ಲ? ಬಂದ್ಬಿಡು. ಯಾಕೆ ಹೇಳು, ನನ್ ಸೇರ್ಸ್ಕೊಂಡ್ ಪ್ಲಾನ್ ಮಾಡಿದ್ರ್ಯಾ? ಗೌಡ್ರೆ, ನಮ್ ಪ್ಲಾನ್ ಅಲ್ಲಿ ನೀವಿರ್ಲಿಲ್ಲ ನಿಜ. ಆದ್ರೆ ಗುಂಡಿ ಆಚೆ ತೆಗೆದು ಬಟ್ಟೆ ಬಿಚ್ಚಿದಾಗ ನೀವ್ ಹಿಂದೆ ನಿಂತಿದ್ರಲ್ವಾ, ಅಂದ್ಮೇಲೆ ಆತ್ಮ ನಿಮ್ಗೂ ಪಾಲ್ ಕೊಡುತ್ತೆ. ಉಣ್ಣಿಲ್ಲ ತಿನ್ನಿಲ್ಲ ಅದೇನಪ್ಪ ತಲೆಗ್ ಬಡ್ದಂಗ ಆಯ್ತಲ್ಲಪ್ಪ. ಅಣ್ಣ ಯಪ್ಪನವ್ರೆ, ನೀವು ತೀಟ ಹೇಳ್ತಾ ಇದ್ದಾರ್ಯಾ? ಓಯ್ ಗೆಂಡೆತಿಮ್ಮ, ತಪ್ಪಲೆಯ ಬಟ್ಟೆ ಬಿಚ್ಚಿದಾಗ ಆತ್ಮ ಹೊರಗೆ ಹೋದದನ್ನು ನೀವು ನೋಡಿದಿರಿ ಇಲ್ವಾ? ನೋಡ್ದಿ. ಸೊ ಸೀರಿಯಸ್ಲಿ ದೇ ವಿಲ್ ಫಾಲೋ ಯು. ತಗಲಾಕೊಂಡ್ರಿ, ನೀವೆಲ್ಲರೂ ಅನ್ಯಾಯವಾಗಿ ತಗಲಾಕೊಂಡ್ರಿ. ಸ್ವಾಮೀಜಿ, ಏನ್ ಹೇಳ್ತಿದ್ದೀರಾ? ನಾವೇನ್ ಮಾಡಿದ್ವಿ? ಯಾರ ಕಲ್ ತಗ್ಲಾಕೊಂಡ್ವಿ? ಈಗ ತಾನೇ ನೀವು ಭೂಮಿಯಲ್ಲಿ ಹೂತಾಕಿರುವ ಒಂದು ಆತ್ಮವನ್ನು ಬಿಡುಗಡೆಗೊಳಿಸಿದ್ದೀರಾ ಅಲ್ಲ? ಹೌದು ಗುರುಕುಲೆ, ಆ ವಿಷಯ ನಿಮ್ಗೆ ಗೊತ್ತಾಯ್ತು, ನೀವು ಅಲ್ಲಿ ಇದ್ರಾ? ನಾನು ನನ್ನ ದಿವ್ಯ ದೃಷ್ಟಿಯಿಂದ ನೋಡಿದೆ. ಯಾರನ್ನೂ ಅದು ಬಿಡುವುದಿಲ್ಲ, ನಿಮ್ಮೆಲ್ಲರನ್ನೂ ಅದು ಬಲಿ ತೆಗೆದುಕೊಳ್ಳುತ್ತದೆ. ನೋಡಿ ಏನವ್ರೆ, ಇದರಲ್ಲಿ ನಮ್ದೇನು ತಪ್ಪಿಲ್ಲ, ನಾನು ಇವ್ರ ಜೊತೆಗೆ ಸೇರು ಇಲ್ಲ. ಆದ್ರೂ ಇದರಿಂದ ನಮ್ಗೇನಾದ್ರು ತೊಂದರೆ ಆದ ಅಂತ ನಿಮ್ಮ ದಿವ್ಯ ದೃಷ್ಟಿಲಿ ನೋಡಿ ಬಿಡಿಸಿವ. ಮೂರ್ಖ. ಯಾರ? ಹೌದು, ನೀನೇ. ನಿನಗೆ ಅರಿವಿಲ್ಲದೆ ನೀನು ಆ ಕೃತ್ಯದಲ್ಲಿ ಪಾಲುದಾರನಾಗಿದ್ದೀಯ. ಕುತೂಹಲಕ್ಕಾಗಿ ನೀನು ಅವರ ಹಿಂದೆ ಹೋಗಿ ಆ ಪಾಪ ಕೃತ್ಯದಲ್ಲಿ ಸಿಲುಕಿ ಹಾಕಿಕೊಂಡಿದ್ದೀಯ. ಆ ಆತ್ಮವು ನಿನ್ನನ್ನು ನೋಡಿದೆ, ಅದು ನಿನ್ನನ್ನು ಬಿಡುವುದಿಲ್ಲ. ಸ್ವಾಮಿಗಳೇ, ನಾವು ಆತ್ಮನ ಬಿಡುಗಡೆ ಮಾಡಿದೀವಿ, ಅದು ನಮಗೆ ಥ್ಯಾಂಕ್ಸ್ ಹೇಳ್ಬೇಕು. ಅದ್ಬಿಟ್ಟು ಯಾಕೆ ಸಾಯಿಸುತ್ತೆ? ಮೂರ್ಖ. ಯಾರು, ನಾನಾ? ಇನ್ನೇನು ನಾನಾ? ನೀವು ಆ ಆತ್ಮವನ್ನು ಬಿಡುಗಡೆ ಮಾಡಿ ಒಳ್ಳೆಯದನ್ನು ಮಾಡಿಲ್ಲ, ಬದಲಾಗಿ ಕೆಟ್ಟದ್ದನ್ನು ಮಾಡಿದ್ದೀರಾ. ಅಂದ್ರೆ ಸ್ವಾಮೀಜಿ, ಆ ಆತ್ಮ ಯಾರ್ದು ಅಂತ ನಿಮ್ಗೆ ಗೊತ್ತಾ? ಗೊತ್ತು. 300 ವರ್ಷಗಳ ಹಿಂದೆ ಓರ್ವ ಋಷಿಮುನಿಯು ತಪಸ್ಸು ಮಾಡುತ್ತಿದ್ದಾಗ ಓರ್ವ ದೇವಕನ್ಯೆಯು ಭೂಲೋಕಕ್ಕೆ ಬಂದು ಆತನ ತಪಸ್ಸನ್ನು ಭಂಗಗೊಳಿಸಿದಾಗ ಆ ಋಷಿಮುನಿಯು ಕೋಪಗೊಂಡು ಅವಳನ್ನು ಅಲ್ಲಿಯೇ ಸುಟ್ಟು ಭಸ್ಮ ಮಾಡಿದಾಗ ಆಕೆ ತನ್ನ ತಪ್ಪಿನ ಅರಿವಾಗಿ ಕ್ಷಮೆ ಯಾಚಿಸುತ್ತಾಳೆ. ಆಗ ಋಷಿಮುನಿಯು ಶಾಂತಗೊಂಡು ಅವಳ ಆತ್ಮವನ್ನು ಒಂದು ಹಿತ್ತಾಳೆಯ ಗುಂಡಿಯಲ್ಲಿರಿಸಿ ಅದನ್ನು ಭೂಮಿಯಲ್ಲಿ ಹೂತು ಹಾಕುತ್ತಾರೆ. 300 ವರ್ಷಗಳು ತುಂಬಲು ಕೇವಲ ಒಂದೇ ಒಂದು ದಿವಸ ಬಾಕಿ ಇತ್ತು. ಅಷ್ಟರೊಳಗಾಗಿ ನೀವು ಆ ಆತ್ಮವನ್ನು ಬಿಡುಗಡೆಗೊಳಿಸಿದಿರಿ. ಈಗ ಅದು ಕೋಪಗೊಂಡು ಪ್ರೇತಾತ್ಮವಾಗಿ ನಿಮ್ಮ ಬಲಿಯನ್ನು ತೆಗೆದುಕೊಳ್ಳಲು ಹಾತೊರೆಯುತ್ತಿದೆ. ಬಿಡುವುದಿಲ್ಲ, ಯಾವುದೇ ಕಾರಣಕ್ಕೂ ಅದು ಯಾರನ್ನೂ ಬಿಡುವುದಿಲ್ಲ. ಅದೃಷ್ಟ ಬಂದ್ ಕೈ ಹಿಡಿಯುತ್ತೆ ಅನ್ಕೊಂಡ್ರೆ ದರಿದ್ರ ಬಂದ್ ಕಾಲಕ್ಕೆ ಸುತ್ಕೊಂಡ್ಬಿಡ್ತಲ್ಲಪ್ಪ. ಜೀವನೇ ಶಂಭುಲಿಂಗ. ಅಣ್ಣಯ್ಯಪ್ಪನವ್ರೆ, ಎಂತ ಕೆಲಸ ಮಾಡ್ಬಿಟ್ರಿ? ಸತ್ತವ್ರ ಪಾಪ ಹೊತ್ಕೊಂಡು ಹೋದವ್ರು ಎದೆ ಮೇಲೆ ಅಂದಂಗೆ ನೀವು ಮಾಡೋ ತಪ್ಪಗ ನಾನು ಶಿಕ್ಷೆ ಅನುಭವಿಸಂಗ್ ಮಾಡ್ಬಿಟ್ರಲ್ಲಪ್ಪ. ಗೌಡ್ರೆ, ನಿಮ್ಗೆ ಊರ್ಗ್ ಹೋಗುತ್ತೆ, ಕಾಡ್ ಬಾ ಅನ್ನುತ್ತೆ. ನನ್ ಕತೆ ಹೇಳ್ರಿ, ಜೀವನದಲ್ಲಿ ಅದು ಇದು ಏನೂ ಆಗಿಲ್ಲ. ಊರು ಹೋಗು ಅನ್ನೋದಕ್ಕೆ, ಕಾಡು ಬಾ ಅನ್ನೋದಕ್ಕೆ ನನ್ನ 90 ವರ್ಷದ ಮುದುಕ ಅನ್ಕೊಂಡ್ಬಿಟ್ಟ. ಗೌಡ್ರೆ, ಮೊದ್ಲು ನಾವು ಜಗಳ ಮಾಡೋದನ್ನ ನಿಲ್ಸೋಣ, ಸ್ವಾಮೀಜಿಗಳ ಹತ್ರ ಪರಿಹಾರ ಕೇಳೋಣ. ಅಪ್ಪ ಪವನ್ ಕಲ್ಯಾಣ, ಅವ್ರು ನಿರ್ಗಮಿಸಿ ತುಂಬಾ ಹೊತ್ತಾಯ್ತು.
ಲೈಕ್ ಇಟ್. ಲೇ ಅವ್ರು ಹೋಗುವಾಗ ತಡೆದು ನಿಲ್ಸೋದನ್ನ ಬಿಟ್ಟು ಹೋದ್ಮೇಲೆ ಹೋದ್ರು ಅಂತ ಹೇಳ್ತೇನೋ. ಏನು ಮಾಡೋದಪ್ಪ? ಎಂತ ಮಾಡುದು ನಿಮ್ಮ ಪಿಂಡ? ಮನೆಗೆ ಹೋಗುದು, ದೇವಕ್ಕೆ ವೆಲ್ಕಮ್ ಮಾಡುದು. ನೀವನ್ಬೇಡಿ, ಅದೇ ಅನಿಸುತ್ತೆ. ಶ್ರೀರಾಮ್ ಜಯರಾಮ್ ಜಯ ಜಯರಾಮ್, ಶ್ರೀರಾಮ್ ಜಯರಾಮ್ ಜಯ ಜಯರಾಮ್, ಶ್ರೀರಾಮ್. ಅಡಕ್ಕೆ ಕಬ್ಬುಲ, ಏನಡ ನಿನ್ನ ಅವತಾರ? ಅವತಾರ ಅಲ್ಲ ಗೌಡ್ರೆ, ಆ ದೇವದ ಗ್ರಹಚಾರದಿಂದ ತಪ್ಪಿಸ್ಕೊಳಕ್ಕೆ ಹುಡ್ಕೊಂಡಿರೋ ಉಪಾಯ. ಈ ನಿಂಬೆ ಹಣ್ಣು, ಈ ಫೋಟೋ ನನ್ನ ಹತ್ರ ಇರೋವರೆಗೂ ಯಾವ ದೇವ ನಾನು ಏನು ಮಾಡೋಕ್ಕಾಗಲ್ಲ. ಅದ್ಯಾವುದೋ ಸ್ವಾಮೀಜಿ ಹೇಳ್ಬಿಟ್ರು ಅಂತ ನೀ ಅಲ್ಲೇನು ನಂಬ್ಬಿಡ್ತಿದೆ ಅಲ್ವಾ? ಅವ್ರು ಹೇಳಿರೋದೆಲ್ಲ ನಿಜ ಆಗಿದೆ ಅಂದಮೇಲೆ ನಂಬಲೇಬೇಕಲ್ವಾ? ನೋಡಕ್ಕೆ ಕಬ್ಬುಲ, ಈಗಿನ ಕಾಲದಲ್ಲಿ ದಯ್ಯ ಅದ ಅಂತ ಎಷ್ಟು ಜನ ಹೇಳ್ತಾರೋ, ದಯ್ಯ ಇಲ್ಲ ಅಂತ ಹೇಳೋರು ಅಷ್ಟೇ ಜನ ಅವ್ರೆ. ದಯ್ಯ ಅದ ಅಂತ ನೀ ಎದುರ್ಕೊಂಡು ನನ್ನ ಎದುರಿಸ್ಬೇಡ, ಸುಮ್ಮನೆ ಹೋಗಿ ಮನಿಕ ಹೋಗು. ನೋಡ್ರೆ, ಇವತ್ತೊಂದು ರಾತ್ರಿ ನಾನು ನಿಮ್ಮ ಜೊತೆ ಮಲ್ಕೊಳ್ಳ. ನಾನು ನಿಮ್ಮ ಜೊತೆ ಮಲ್ಕೊಂಡ್ರೆ ನಿಮ್ಗೂ ಒಂದು ಸೇಫ್ಟಿ. ಅಡಕ್ಕೆ ಕಬ್ಬುಲ, ನನಗೆ ಭಯ ಆಯ್ತದೆ, ಅದಕ್ಕೆ ನಿಮ್ಮ ಜೊತೆ ಮನಿಕತೀನಿ ಅಂತೇಳು ಮನಿಗಸ್ಕತೀನಿ. ಅದು ಬಿಟ್ಬಿಟ್ಟು ನೀನು ನನ್ನ ಜೊತೆಗೆ ಮನಿ ಕಳೋದ್ರಿಂದ ನನಗೆ ಯಾವ ಸೇಫ್ಟಿನೂ ಸಿಗಲ್ಲ. ಸಾರಿ. ಕಲ್ಟಿವೇಟ್ರಿ ಅಲ್ಯಾ? ಅವ್ನ ಗೋರ್ಕೆ ಸದ್ಯಕ್ಕೆ ಭಯ ಬಿದ್ದೆ ನಾನು ಇಲ್ಲಿಗೆ ಬಂದಿದ್ದು. ಸರಿ ನಾಡ. ಅಪ್ಪ ಘಟೋದ್ಗಜ, ಇಳಿ ಇಳಿ ಕೆಳಗೆ. ನನ್ನ ಜಾಗದಲ್ಲಿ ಉಳ್ಕೊಂಬಿಟ್ಟೆ, ಕೆಳಗೆ ಚಾಪೆ ಹಾಸ್ಕೊಂಡ್ಬಿಟ್ಕ. ಗೌಡ್ರೆ, ಕೆಳಗೆ ಮಲ್ಕೊಳ್ಳೋ ಹಾಗಿದ್ದಿದ್ರೆ ನಿಮ್ಮ ಜೊತೆ ಮಲಗ್ತೀನಿ ಅಂತ ಕೇಳ್ತಾನೆ ಇರಲಿಲ್ಲ. ಇವತ್ತೊಂದಿನ ಜೊತೆಗೆ ಮಲ್ಗೋಣ. ತೊಂದರೆ ಇಲ್ಲ. ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಮನಿಕಲಾಗಿದ್ರೆ ಮನಿಕ, ಇಲ್ಲಾಂದ್ರೆ ಎದ್ದೋಯ್ತಾರೋ. ಗೌಡ್ರೆ, ಅಟ್ಲೀಸ್ಟ್ ಕೈಯಾದ್ರೂ ಹಿಡ್ಕೋತೀನಿ. ಎಲ್ಲ ಎಡವಟ್ಟಾಗೋಯ್ತಲ್ಲಪ್ಪ. ಈ ವಿಷಯನ ಮಧುಗೆ ಹೇಳ್ಬಿಡ್ಲಾ? ಬೇಡ ಬೇಡ, ಅವ್ರಿಗೆ ದೆವ್ವ ಭೂತ ಅಂದ್ರೆ ತುಂಬಾ ಭಯ. ನಾನು ನೋಡಿ, ನಾನೇ ಹೆದರ್ಕೊಂಡು ಗಡಗಡ ನಡುಗ್ತಾ ಇದ್ದೀನಿ. ಧೈರ್ಯದ ಬಗ್ಗೆ ಮಾತಾಡ್ತಾ ಇದ್ದೀನಿ. ದೇವ್ರೇ, ಏನಪ್ಪ ಮಾಡ್ಲಿ? ಶನಿ, ಏನಾಯ್ತು? ಯಾಕೆ ನಡುಗ್ತಿದ್ದೀರಾ? ಜ್ವರನಾ? ಜ್ವರನಾ? ಹಾಗೇನು ಇಲ್ಲಪ್ಪ, ನಡ್ಗೋದು ಹೆಂಗೆ ಅಂತ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಅದಕ್ಕೆ ಯಾಕೆ ಪ್ರಾಕ್ಟೀಸ್ ಮಾಡ್ತೀರಾ? ಹೋಗಿ ತಣ್ಣೀರಲ್ಲಿ ಸ್ನಾನ ಮಾಡಿ ಆಟೋಮ್ಯಾಟಿಕ್ ಆಗಿ ನಡುಗ್ತೀರಾ. ನನ್ನ ಕಷ್ಟ ನನಗಾದ್ರೆ ನಿನ್ಗೆ ಗೊತ್ತಾರ. ಸುಮ್ಮನೆ ಮಲ್ಗೋ. ಸರಿ, ಮಲಗ್ತೀನಿ. ಆದ್ರೆ ನೀವು ಹೊತ್ಕೊಂಡಿರೋ ಬೆಡ್ಶೀಟ್ ಕೊಡಿ, ಇದು ನಂದು. ಶೋನಿ, ಏನಿದು? ಚಿಕ್ಕ ಮಕ್ಳ ಹತ್ರ ದೇವ್ರ ಫೋಟೋನ್ ಕೈಯಲ್ಲಿ ಇಟ್ಕೊಂಡಿದ್ದೀರಾ? ಅದು ದೇವ್ರ ಫೋಟೋ ಕೈಯಲ್ಲಿದ್ರೆ ಧೈರ್ಯ ಇರುತ್ತೆ ಅಂತ. ಈಗ ಯಾಕೆ ನೀವು ಇಷ್ಟೊಂದು ಹೆದರ್ಕೊಂಡಿರೋದು? ನಾನು ಹೆದರ್ಕೊಂಡಿಲ್ಲಪ್ಪ, ಸೇಫರ್ ಸೈಡ್ಗೆ ಇರ್ಲಿ ಅಂತ ದೇವ್ರ ಫೋಟೋ ಇಟ್ಕೊಂಡಿದ್ದೀನಿ. ಕೊಡಿ. ಮಧು, ಅಲ್ಲ ಮಲ್ಗಿ. ಎಷ್ಟೊತ್ತಲ್ಲಿ ನಮ್ಮ ಮನೆಗೆ ಯಾರಪ್ಪ ಬಂದ್ರು? ಮಧು, ಮಧು, ನಿಂತ್ಕೊಳ್ಳೋ. ಎಲ್ಗೋ ಹೋಗ್ತಿದ್ಯಾ? ಮಧು, ಏನ್ ನಿದ್ದೆಗಣ್ಣಲ್ಲಿ ಮರ್ಯಾದೆ ಇಲ್ದಂಗೆ ಮಾತಾಡ್ತಿದ್ಯಾ? ನಿಧಿ ಬೇಕಾ? ನಿಧಿ ದೇವ್ಲೋಕದಲ್ಲಿ ಇರ್ಬೇಕಾದ್ ನಾನು ನೀನ್ ಮಾಡಿದ ಕೆಲ್ಸಕ್ಕೆ ಭೂಲೋಕದಲ್ಲಿ ಪ್ರೇತಾತ್ಮಕ್ ತಿರುಗ್ತಾ ಇದ್ದೀನಿ. ಬರ್ಬೇಡ ಬರ್ಬೇಡ, ನಮ್ಮ ಮಮ್ಮಿಗೆ ಹೇಳ್ಬಿಡ್ತೀನಿ. ಶೋನಿ, ನಾನು ಯಾಕೆ ನೆಲದ ಮೇಲೆ ಮಲಗಿದ್ದೀನಿ? ಅದು ನಿದ್ದೆ ಮಾಡುವಾಗ ಮಂಚದಿಂದ ಬಿದ್ಬಿಟ್ಟಿಯಮ್ಮ. ಬಟ್ ನಾನು ಆ ಸೈಡಲ್ವಾ ಮಲಗಿದ್ದು? ನನ್ನ ಮೇಲೆ ಡೈ ಜಂಪ್ ಮಾಡಿಬಿದ್ದೆ. ಗೌಡ್ರೆ, ಯಾರೋ ಬಾಗಿಲು ಬಡಿತಾ ಇದ್ದಾರೆ. ಮೋಸ್ಟ್ಲಿ ಇದು ದೇವಕನ್ಯನೇ ಇರಬೇಕು. ಅದು ದೇವಕನ್ಯೆ ಅಲ್ಲ ಕೂಡ, ದಯ್ಯ. ಜೈ ಹನುಮಾನ್ ಜ್ಞಾನ ಗುರು ಸಾಗರ, ಜೈ ಕಪಿಶುತಿ ಲೋಕ ಉಜಾಗರ, ರಾಮದೂತು ಅತುಲಿತ ಬಲಧಾಮ, ಅಂಜಲಿ ಪುತ್ರ ಪವನಿಸು ನಾಮ, ಅಟ್ಲಕಮ್ಮ ನನ್ನೊಬ್ಬನೇ ಕಪಡಮ್ಮ. ಅಡಕ್ಕೆ ಕಬುಲ, ಸುಖ ಬಂದಾಗ ಮಾತ್ರ ಎಲ್ಲ ಹಂಚ್ಕೋಬೇಕು,
ಕಷ್ಟ ಬಂದಾಗ ಕೈ ಕೊಟ್ಟು ಓಡೋಕ್ ನೋಡಿರ್ಯಾ? ಬಾ, ಯಾರು ಬಂದಿದ್ದಾರೋ ಅಂತ ಬಾಗಲ್ ತೆಗೆದು ನೋಡು. ಲೇಡೀಸ್ ಫಸ್ಟ್, ಹಿರಿಯರ್ ಮೊದಲು ಒಂದೇ. ವಾ, ಅಡ ಕಲ್ಟಿವೇಟ್ರು, ನೀ ಯಾ ಕೂಡ ದೈಗಳು ಬಂದು ಬಾಗಲು ಪಡಿ ಹೊತ್ಲು ಬಾಗಲು ಪಡ್ದೆ? ವೈರಿಂಗ್ ಮಾಸ್ಟ್ರೆ, ಎಂಥದಕ್ಕೆ ಇಷ್ಟೊಂದು ಭಯ ಪಟ್ಕೊಂಡಿದ್ದೀರಾ? ಆಯ್ತಪ್ಪಲ್ಲೇ, ಎಂಥದಕ್ಕೆ ದೇವರ ಪಟ್ಟವನ್ನು ಕೈಲಿ ಇಟ್ಕೊಂಡಿದ್ಯಾ? ಜ್ಯೂಸ್ ಮಾಡುವ ನಿಂಬೆಹಣ್ಣು ಬೇರೆ ಇಟ್ಕೊಂಡಿದ್ಯಾ? ಅಡ ಕಲ್ಟಿವೇಟ್ರು, ಈ ಕೆಕ್ಕಬುಲ ದಯ್ಯ ಅದ ಅಂತ ತಾಯಿ ಎದುರ್ಕೊಂಡಿದ್ದಲ್ದೆ ನನ್ನ ಎದುರಿಸ್ತಾವನ ಕೂಡ. ಅದನ್ನ ಪುಟ್ಟಕ್ಕು, ಈಗ ನೀ ಯಾಕೆ ಬಾಗಲು ಪಡ್ದೆ? ಓಯ್ ಸುಶ್ರೀಪತಿ, ಬಟ್ಟೆ ನಿದ್ರೆ ಬಂದಿತ್ತು, ರಬಕ್ಕೈ ಸರಿಗೆ ಆಯಿತು. ಅದಕ್ಕೆ ನಿಮ್ಮ ಹತ್ರ ಕೂತು ಕೊಜಲಿಕ್ಕೊಂಡು ಟೈಮ್ ಪಾಸ್ ಮಾಡುವಂತ ಬಂದೆ. ಲೇ ರಾಕಿ, ನೀನ್ ಟೈಮ್ ಪಾಸ್ ಮಾಡಕ್ ಬಾಗ್ಲು ಬಡ್ದೆ, ನನಗೆ ಇನ್ನೊಂದು ಪಾಸ್ ಮಾಡಂಗಾಯ್ತು. ನೋಡ್ರೆ, ಬಾತ್ರೂಮ್ಗೆ ಹೋಗಿ ಬರ್ಲಾ? ಪುಟಿ, ಬಾತ್ರೂಮ್ಗೆ ಹೋಗ್ತೀನಿ ಅಂತ ಹೇಳ್ತೀಯಾ? ಕೈಯಲ್ಲಿ ದೇವರ ಫೋಟೋ ಇಟ್ಕೊಂಡಿದ್ಯಾ? ಹೌದಲ್ವಾ? ಇದನ್ನ ಅಲ್ಲಿಗೆ ತಗೊಂಡು ಹೋಗಂಗಿಲ್ಲ. ಅದೇ ಕಲ್ಟಿವೇಟ್ರು, ಆ ಕೆಕ್ಕಬುಲ ದೈಹಿಕ ಶಾನೆ ಎದುರ್ಕೊಂಬಿಟ್ಟನ ಕಡ. ನೀನೇನು ದೆವ್ವ ಅಂದ್ರೆ ನಿನಗೆ ಭಯ ಆಗಲ್ವಾ? ಯಾಕಪ್ಪ ಬತ್ತ ಮರ್ಯಾದೆ ಕಮ್ಮಿ ಆಯ್ತಾ ಇದೆ? ಮರ್ಯಾದೆ ಕೊಟ್ಟುಬಿಟ್ಟು ಮರ್ಯಾದೆ ತಗ. ನಿನಗೆ ಮರ್ಯಾದೆ ಕೊಡ್ಬೇಕಲ್ಲ, ನೀತಿ ಬೇಕಲ್ಲ. ಒಂದ್ ನಿಮಿಷ ಇರೋ, ಫೋಟೋ ನಿಂಬೆಹಣ್ಣು ತರ್ತೀನಿ. ಅಯ್ಯೋ ನಿನ್ ಇವತ್ತಿಗೆ ಇಷ್ಟು ಸಾಕು. ನಾಳೆ ಬೆಳಿಗ್ಗೆ ಬಂದು ಮೃಷ್ಟಾನ್ನ ಭೋಜನ ಕೊಡ್ತೀನಿ. ಅಡ ಕಲ್ಟಿವೇಟ್ರು, ಐ ಲೈಕ್ ಇಟ್. ವೈರಿಂಗ್ ಮಾಸ್ಟ್ರೆ, ನಾನು ಇಲ್ಲಿಗೆ ಹೇಗೆ ಬಂದದ್ದು? ಅಡ ಕಲ್ಟಿವೇಟ್ರು, ಇಷ್ಟೊತ್ತು ಗಂಟೆ ನಿನ್ನ ಮೈ ಮೇಲೆ ಆ ದೇವ ಕನ್ಯೆ ದಯ್ಯ ಆಗಿ ಬಂದು ನಿಧಿ ಬೇಕಾ ಅಂತ ಕೆವಳ್ಕೊಂಡು ನಮ್ಮಿಬ್ಬರಿಗೂ ಚೆಚ್ಚಾಕ್ಬಿಡ್ತು ಕೂಡ. ಐ ಲೈಕ್ ಇಟ್. ವೈಕೆಂಡ ತಿಮ್ಮ, ನನಗೆ ಒಂದೇ ಒಂದು ಸರ್ತಿ ಆ ಲೇಡಿ ದಯ್ಯದಿಂದ ಇದೇ ನಮ್ಮನೆ ಪೆಟ್ಟು ತಿನ್ಬೇಕಂತ ಆಸೆ ಅಲ್ಲ. ನಿಧಿ ಬೇಕಂದ್ರ ನಿಧಿ. ಐ ಲೈಕ್ ಇಟ್. ಕ್ಯಾಚಿ 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 ಕ್ಯಾಚ್. ಶ್ರೀ ರಾಮ ಚಂದ್ರ ಗೌಡ, ಬಾವ ಏನಾಗಿದ್ದು ನಿಮ್ಗೆ? ಯಾಕೆ ದಯ ಬಡ್ದೋರಂಗ್ ಕೂತಿದ್ದೀರಿ? ಇದೇನಪ್ಪ ಇದು? ರಾತ್ರಿ ನಡೆದ ಘಟನೆ ಇವಳಿಗೇನಾದ್ರು ಗೊತ್ತಾಗ್ಬಿಡ್ತಾ? ಬಾವ ನನ್ನ ನೋಡಿ ದಯ್ಯ ನೋಡ್ದೋರಂಗ್ ಎದ್ರುಕೊಂಡ್ರಿ? ಪಾರು, ಮಾತುಗೂ ದಯ್ಯ ಅದು ಎದುರಿಸ್ಬೇಡ, ಸುಮ್ಮನಿರು. ದಯ್ಯ ಅಂತ ಹೇಳಿದ ತಕ್ಷಣ ಬಂದ್ಬಿಡಕ್ಕೆ ಅದೇ ನಮ್ಮ ಮಟ್ಟಿಲ್ ಕೂತಿದ್ದ? ಪಾರು, ಮಾತುಗೂ ದಯ್ಯ ಅಂತ ಬೇಡ, ಸುಮ್ಮನಿರು. ದಯ್ಯ ಬಂದ್ಬಿಟ್ಟದು. ನೀವ್ ಯಾವ ವಿಷಯ ಹೇಳ್ತಾ ಇದ್ದೀರಿ ಶ್ರೀ? ಓ ಗೊತ್ತಾಯ್ತು ಬಿಡಿ. ನಾನು ರಾತ್ರಿ ಕೋಣೆಲ್ ಮಲಗಿದ್ದಾಗ ನೀವು ಕಿಟಕಿಲಿ ಇಣಕ್ ನೋಡಿದ್ದ? ಪಾರು, ಮಾತು ಇಡ್ತದಲ್ಲಿರ್ಲಿ. ನನ್ನ ಕ್ಯಾರೆಕ್ಟರ್ ನೋಡ್ಬಿಟ್ಟೆ ನಮ್ಮವ್ವ ನನಗ ಶ್ರೀರಾಮಚಂದ್ರ ಗೌಡ ಅಂತ ಹೆಸರಿಟ್ಟಿರೋದು ಗೊತ್ತಾ ನಿನಗ? ಶ್ರೀ, ನಂಗೆ ಗೊತ್ತು ಬಿಡಿ ನೀವು ಚೀಪು ಅಂತ. ಚೀಪು ಅಂದ್ರೆ ಅದೇ ಕಳ್ಳ ಅಂತಾರಲ್ಲ, ಅದು ಚೀಪು ಅಲ್ಲ, ತೀಫ್. ಹಿಡಿದ್ರಿ ಜಾಡ. ಈಗೇನು ಓದಯ್ಯ ಹೆಂಗೋ? ಹೋಗು ಅಂದ್ರೆ ಎಲ್ಲಗ್ಲಾ ಹೋಗ್ಲಿ? ಏ ಪಾರು, ಬತ್ತ ಮರ್ಯಾದೆ ಕಮ್ಮಿ ಆಯ್ತಾ ಅದೇ?
ಬೈ ಹಂಗಿದ್ರೆ ನನ್ನ ಮುಖ ನೋಡ್ಕೊಂಡ್ ಬೈ ಅತ್ತ ತಿರ್ಕೊಂಡು ಹಾಕ್ಬೋದ ಏನ್ ಭಯವ? ನಿನ್ನ ನೋಡಿದ್ರೆ ನನಗ್ ಯಾಕೋ ಭಯ ಆಗ್ಬೇಕು? ನನ್ನ ನೋಡಿ ನಿನಗ್ ಭಯ ಆಗ್ಬೇಕು? ನೋಡ್ರೆ ಅಣ್ಣಯ್ಯಪ್ಪನವ್ರು ಗೊತ್ತವ್ರೆ, ಇಷ್ಟಕ್ಕೆಲ್ಲ ಕಾರಣನೇ ಅವರು ನನ್ನ ಸುಮ್ಮನೆ ಬಿಡಲ್ಲ. ಬನ್ನಿ ಬನ್ನಿ ಅಣ್ಣಯ್ಯಪ್ಪನವ್ರೆ, ಪಾರು ನಿಮ್ಮ ಜೊತೆಗೆ ಏನೋ ಮಾತಾಡಬೇಕು ಅಂತ ಇದ್ದ ನೋಡಿ. ಇದೇನಪ್ಪ ಇದು? ಯಾವತ್ತೂ ಇಲ್ದೇ ಇರೋ ಗೌಡ್ರು ಇವತ್ತು ಪಾರೋರು ನನ್ನ ಜೊತೆ ಮಾತಾಡಬೇಕು ಅಂತಿದ್ದಾರೆ. ಏನಾದರೂ ಆಗಲಿ, ಪಾರೋರ್ಗೆ ನನ್ನ ಜೊತೆ ಇಂಪಾರ್ಟೆಂಟ್ ಕೆಲಸ ಇರ್ಬೋದು. ಪಾರೋರೆ, ಯಾಕೆ ಮುಖ ಆ ಕಡೆ ತಿರ್ಗಿಸ್ಕೊಂಡು ಕೂತಿದ್ದೀರಾ? ಪಾರೋರೆ, ಸುಸ್ತಾಯ್ತಾ ಅಣ್ಣಯ್ಯಪ್ಪನವ್ರೆ? ರೀ ಗೌಡ್ರೆ, ನಾನೇನು ಪಾಪ ಮಾಡಿದ್ದೆ ಅಂತ ಆ ದೆವ್ವದ ಕೈಲಿ ತಗ್ಲಾಕದ್ರಿ. ರಾತ್ರಿ ಎಲ್ಲ ಮಧು ಮೈ ಮೇಲೆ ದೆವ್ವ ಬಂತು, ನನ್ನನ್ನು ಹಿಂಡಿ ಹೀರೆಕಾಯಿ ಮಾಡ್ಬಿಡ್ತು. ಸಾಲ್ದು ಅಂತ ಈಗ ಪಾರೋರ್ ಮೈ ಮೇಲೆ ಬಂದು ಉಗ್ದು ಉಪ್ಪಾಕ್ಬಿಡ್ತಲ್ರಿ. ಅಣ್ಣಯ್ಯಪ್ಪನವ್ರೆ, ನಮಗೆ ಸಿಕ್ಕಿದ್ದನ್ನ ಒಬ್ಬರೇ ತಿಂದ ಅಭ್ಯಾಸ ಇಲ್ಲ, ಅದಕ್ಕೆ ಹಂಚ್ಕೊಂಡು ತಿನ್ನೋ ಅಂದ್ಬಿಟ್ಟು ನಿಮ್ಮನ್ನ ಒಳಗೆ ಕಳಿಸ್ತೀವಿ. ಹಂಚ್ಕೊಂಡು ತಿನ್ನೋದಕ್ಕೆ ಅದೇನು ಒಡೆ ಏನ್ರಿ? ಒದೆ ಬೆನ್ಮೇಲೆ ನೋಡಿ ಹೆಂಗ ಬಾಸುಂಡೆ ಬಂದಿದೆ. ಪುಡಿ ಅಣ್ಣಯ್ಯಪ್ಪನವ್ರೆ, ನಿಮ್ಮ ಬೆನ್ನ ಮೇಲೆ ಬಾಸುಂಡ ಬಂದದೆ. ನನಗೆ ತೋರ್ಸಕ್ಕಾಗದಿರೋ ಜಾಗದಲ್ಲೆಲ್ಲ ಬಾಸುಂಡ ಬಂದ್ಬಿಟ್ಟದೆ. ರಾತ್ರಿ ಆ ಕಲ್ಟಿವೇಟ್ರ್ ಮೇಲೆ ಬಂದು ಎಲ್ರಿಗೂ ರುಬ್ತದಾಯ್ತು. ಈಗ ಪಾರು ಮೈ ಮೇಲೆ ಬಂದು ರುಬ್ತಾ ಇದೆ. ಇನ್ನು ಯಾರ್ಯಾರ ಮೈ ಮೇಲೆ ಬರ್ತದೋ ಆ ದೆವ್ವ ಕನ್ನೆ, ಆ ದೆವ್ವ ಕನ್ನೆಯಿಂದ ಆ ದೇವ್ರೇ ನಮ್ಮನ್ನ ಕಾಪಾಡಬೇಕು. ಅವನು ಕಾಪಾಡ್ಲಿಲ್ಲ ಅಂದ್ರೆ ನಾವೇ ದೇವ್ರ ತಕ್ಕ ಹೋಗ್ಬಿಡೋದು. ಈಗ ಮಾಸ್ಟ್ರೆ, ಈಗ ಕತ್ತಲಾಯ್ತಲ್ಲ, ಎಂತ ಮಾಡೋದು? ಕತ್ಲಾಯ್ತು ಎಂತ ಮಾಡೋದು ಅಂದ್ರೆ ಕಂಬಳಿ ಹೊಸ್ಕೊಂಡ್ ಮನಿ ಕಳೋದು. ಎಲ್ಲಿದ್ದೆ ಮಾಡೋದು ಗೌಡ್ರೆ? ಕಣ್ ಮುಚ್ಚಿದ್ರೆ ಸಾಕು, ಅದೇ ಒನೆ ಕಣ್ ಮುಂದೆ ಬರುತ್ತೆ. ನನ್ನ ಹತ್ರ ಒಂದು ಐಡಿಯಾ. ಏನಪ್ಪ ಅದು? ಈಗ ನಮ್ಮ ಕೈಕಾಲುಗಳನ್ನು ನಾವೇ ಕಂಬಕ್ಕೆ ಕಟ್ಟಿಕೊಂಡ್ರೆ ದೆವ್ವ ಬಂದು ಬಿಚ್ಚಲಿಕ್ಕೆ ಸಾಧ್ಯವಿಲ್ಲ. ಐ ಲೈಕ್ ಇಟ್. ಅಡ ಕಲ್ಟಿವೇಟ್ರು ಒತ್ತಾರೆ ದಯ್ಯ ಬಂದಿದ್ದು ಯಾರ ಮೈ ಮೇಲೆ? ಪಾರು ಮೈ ಮೇಲೆ. ಮೊದಲು ಅವಳನ್ನ ಕಟ್ಟಾಕ್ಬೇಕು. ಹೌದು ಗೌಡ್ರೆ, ಮೊದ್ಲು ಪಾರವನ್ನ ಕಟ್ಟಕಣ, ಆಮೇಲೆ ನಮ್ಮ 3 ಜನರ ಮೇಲೆ ಯಾರ ಮೇಲೆ ದೆವ್ವ ಬರುತ್ತೆ ನೋಡ್ಕೊಂಡು ಕಟ್ಟಕಣ. ಬಾವಾ, ಏನ್ ಮಾಡ್ತಿದ್ದೀರಿ? ನನ್ನ ಯಾಕೆ ಹಗ್ಗದಲ್ಲಿ ಕಟ್ಟಾಕ್ತಾ ಇದ್ದೀರಿ? ಪಾರು, ನನ್ನ ಕ್ಷಮಿಸ್ಬಿಡು, ಇವತ್ತೊಂದಿನ ಹೊಸಿ ಅಡ್ಜಸ್ಟ್ ಮಾಡ್ಕ. ಸರಿ, ನೀವು ರಾಜ್ಗೆ ಹೋಗಿ. ನಾ ಹೇಳೋದ್ನ ಹೊಸಿ ಸರಿಯಾಗಿ ಕೇಳಿಸ್ಕೋ. ನಿನ್ನ ಮೈ ಮೇಲೆ ದೇವಕನ್ಯೆ ಬತ್ತಿತ್ತಲ್ವಾ, ಅದು ಬರಬಾರ್ದು ಅಂತ ಹಗ್ಗದಿಂದ ಕಟ್ಟಾಕಿವಿ. ಓ ಹಂಗ, ಸರಿ ಬಿಡಿ. ಆದ್ರೆ ಒತ್ತಾರೆ ಬಿರ್ನೆ ಬಂದು ಗಂಟು ಬಿಚ್ಬಿಡಿ. ಆಯ್ತಾಯ್ತು, ಬರ್ತೀನಿ ಬಿಡು. ಶ್ರೀ ರಾಮಚಂದ್ರ ಗೌಡ್ರೆ, ಗಂಟು ಬಿಚ್ಚಕ್ಕಾದ್ರೂ ನೀವೊಬ್ರೆ ಬನ್ನಿ. ಅಂದ್ರೆ ಒಂದ್ ಗಂಟು ಬಿಚ್ಚಕ್ ಇಷ್ಟು ಜನ ಯಾಕೆ ಅಂದೆ? ಆಯ್ತಾಯ್ತು, ಬರ್ರಪ್ಪ, ಬರ್ರ ಬರ್ರ ಬರ್ರ. ಕಟಾಗಿತ ಆಯ್ತಲ್ವಾ, ಹೋಗಿ ಮನಿ ಕಳಿ. ಇರಿ ಗೌಡ್ರೆ, ಆಂಜನೇಯನ ಫೋಟೋ ತಗೊಂಡ್ಬರ್ತೀನಿ. ಓ ಸೈತಾನ್, ನಮ್ಮ 3 ಜನರ ಮೇಲೆ ದೆವ್ವ ಬಂದ್ರೆ ನಾವೇ ಕಟ್ಟಿಕೊಳ್ಳುವಂತೇಳಿ ನೀನೆಲ್ಲ ಬಗಲಿದ್ದು. ಮತ್ತೆ ದೇವರ ಪೊಟ್ಟೆ ಅಂತ ತಕ್ಕ ಹಗ್ಗ ಇಟ್ಕೊಳ್ಳ. ಹರೇ ಕೃಷ್ಣ. ಎಲ್ಲಿ ನಾನು ತೇಲಿ ಬಂದೆ, ನಿನ್ನನ್ನು ಪ್ರೀತಿಯಿಂದ ಸೇರಲೆಂದೆ. ಓ ಮಧು, ನಿನ್ ಹಾಡೋದಕ್ಕೆ ದೆವ್ವದಾಡ ಸಿಗ್ತೇನಮ್ಮ? ಜಾನಿ, ಟಿವಿಲಿ ಅದೇ ಹಾಡು ಬರ್ತಿತ್ತು, ಅದಕ್ಕೆ ಹಾಡ್ಕೊಂಬಂದೆ. ನೀವ್ ಯಾಕೆ ಇಷ್ಟೊಂದು ಹೆದರ್ಕೋತಿದ್ದೀರಾ? ಏನಿಲ್ಲ, ನೀನ್ ಮಲ್ಕೋ. ನೀವ್ ಮಲ್ಗಲ್ವಾ? ಮಲಗ್ತೀನಿ, ಮಲ್ಗಮ್ಮ. ಸರಿ ಬಿಡು,
ಮಲ್ಕೊಳ್ಳೋದಾದ್ರೆ ಮಲ್ಗಿ, ಇಲ್ಲ ಅಂದ್ರೆ ರಾತ್ರಿ ಪೂರ್ತಿ ಕೂತ್ಕೊಂಡು ಭಜನೆ ಮಾಡಿ. ಗುಡ್ ಬಾಯ್. ಹರೇ ರಾಮ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ. ಇವತ್ತು ಅವಳ ಮೈ ಮೇಲೆ ದೆವ್ವ ಬಂದ್ರು ನನ್ನನ್ನು ಏನು ಮಾಡೋಕ್ಕಾಗಲ್ಲ. ಜಾನಿ, ನಾನು ಒಬ್ಳನ್ನೇ ಬಿಟ್ಟು ಯಾಕೆ ಡೋರ್ ಲಾಕ್ ಮಾಡ್ಕೊಂಡಿದ್ದೀರಾ? ನಂಗೆ ಒಬ್ಳೇ ಇರಕ್ಕೆ ತುಂಬಾ ಭಯ ಆಗ್ತಿದೆ. ಪ್ಲೀಸ್ ಡೋರ್ ಓಪನ್ ಮಾಡಿ. ಮಧು, ಹೆದರ್ಕೊಂಡ್ಬಿಟ್ಟಿಯಮ್ಮ? ನನ್ನೇ ಕೂಡಾಕೊಂಡು ಹೋಗೋಷ್ಟು ಧೈರ್ಯ ಏನೋ ನಿನಗೆ?